ಸೊ ಈ ವಿಡಿಯೋ ಬಂದು MBA ಮತ್ತೆ BCom ಸ್ಟೂಡೆಂಟ್ಸ್ಗೆ ಬೇಸಿಕ್ಲಿ ನಮ್ಮಲ್ಲಿ ಒಂದು ಮಿತ್ ಇರುತ್ತೆ ದಾಟ್ ನಾವೇನಾದ್ರು MBA ಅಥವಾ BCom ಮಾಡ್ಕೊಂಡು ಹೋದ್ರೆ ನಮಗೆ IT ಲಿ ಇದರ್ ಸಪೋರ್ಟ್ ಜಾಬ್ ಆರ್ ಅಕೌಂಟೆಂಟ್ ರೋಲ್ ಸಿಗತ್ತೆ ಅಂತ. ಸೊ ನಮಗೂ ಡೆವಲಪರ್ ಅಷ್ಟೇ ಸ್ಕೋಪ್ ಇರುವಂತ ರೋಲ್ಸ್ ಇದೆ. ಅಂಡ್ ಹೆಂಗೆ ಜನ BE ಮಾಡ್ಕೊಂಡ್ಮೇಲೆ ಡಿಫ್ರೆಂಟ್ ಕೋರ್ಸಸ್ ಮಾಡ್ಕೊಂತಾರೋ ನಮ್ಮಲ್ಲೂ ಕೂಡ ಆತರ ಎಷ್ಟೋ ಸ್ಕೋಪ್ ಇರುವಂತ ಕೋರ್ಸಸ್ ಇದೆ. ಬೇಸಿಕ್ಲಿ ನಾನು ಮಾಡಿರೋ ಕೋರ್ಸು ಮೈಕ್ರೋಸಾಫ್ಟ್ D365 ರಿಲೇಟೆಡ್. ಇದು ಒಂದು ERP ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ. ಈ ಕೋರ್ಸ್ ಬಗ್ಗೆ ನಿಮಗೆ ಇನ್ನಷ್ಟು ಡೀಟೇಲ್ಸ್ ಬೇಕಂದ್ರೆ ನನ್ಗೆ DM ಮಾಡಿ. ಅಂಡ್ ಮೇನ್ಲಿ ಇದ್ರಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದಂತ ಎಕ್ಸಾಮ್ಸ್ ಇರಲ್ಲ. ಅಂಡ್ ಸರ್ಟಿಫಿಕೇಶನ್ ಮಾಡ್ಕೊಂಡ್ರಷ್ಟೇ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಅಥವಾ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರಷ್ಟೇ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋ ತರ ಇರಲ್ಲ. ಇದು ಬೇಸಿಕ್ಲಿ ಪ್ಯೂರ್ಲಿ ನಿಮ್ಮ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೂ ಏನಾದ್ರೂ ನಾನ್ IT ಫೀಲ್ಡ್ ಒಳಗೆ ಎಂಟರ್ ಆಗ್ಬೇಕು ಅಂತ ಇದ್ರೆ ಈ ಕೋರ್ಸ್ ನ ಮಾಡ್ಕೊಂಡ್ರೆ ನಿಮ್ಗೆ ಸ್ಕೋಪ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಕೋರ್ಸ್ ಮಾಡಕ್ಕೆ ನನಗೆ ಪರ್ಸನಲ್ ಆಗಿ DM ಮಾಡಿ. ಮೇಕ್ ಶೋರ್ ಯು ಆರ್ ಫಾಲೋಯಿಂಗ್ ಮೀ.